ಗುಡ್ ಮಾರ್ನಿಂಗ್. ಇದು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಮಾಡೋಗುತ್ತೆ ಅಂತೇಳಿ ನನಗೂ ಗೊತ್ತಿಲ್ಲ. ಬನ್ನಿ ಹೋಗ್ತಾ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಊಟಕ್ಕೆ ಅಮ್ಮ ಬಂದ್ಬಿಟ್ಟು ಈ ಪುಂಡಿ ಸೊಪ್ಪು ಅಂತಾರಲ್ಲ, ಸೊ ಅದ್ರ ಗುಂಗುರು ಸೊಪ್ಪು ಅಂತಾರಲ್ಲ ಅದ್ರ ಚಟ್ನಿ ಮಾಡಿದ್ದೆ. ಸೊ ಮುದ್ದೆ ಇವತ್ತಿನ ಊಟ ಬಂದ್ಬಿಟ್ಟು ಮುದ್ದೆ ಜೊತೆಗೆ ಪುಂಡಿ ಸೊಪ್ಪು ಚಟ್ನಿ. ಸೊ ವಿಡಿಯೋ ಕೂಡ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ಕಿಚನಿಗೆ ಬಂದೆ. ಇನ್ನು ಅಮ್ಮ ನೀರು ಕಾಯಿಸಿರ್ಲಿಲ್ಲ, ಬಿಸಿನೀರು. ಸೊ ಒಂದೊಂದು ಟೈಮ್ ಮರ್ತೋಗ್ತಾರೆ, ನಾವೇ ಅಡ್ಜಸ್ಟ್ ಆಗಬೇಕಲ್ವ. ಸೊ ಹಾಗಾಗಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಇನ್ನು ಅಮ್ಮ ನನಗೆ ಅಂತೇಳಿ ಇವತ್ತು ಮುದ್ದೆ ಜೊತೆಗೆ ಪುಂಡಿ ಸೊಪ್ಪು ಚಟ್ನಿ ಕೂಡ ಮಾಡಿದ್ರು. ಈ ಪುಂಡಿ ಸೊಪ್ಪು ಚಟ್ನಿಗೆ ಹೆಸ್ರು ಕಾಳನ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಬೇರೆ ಕಾಳೆಲ್ಲ ನಾನು ತಿನ್ನೋ ಹಾಗಿಲ್ವಲ್ಲ, ಹಾಗಾಗಿ ಹೆಸ್ರು ಕಾಳನ್ನ ಆ್ಯಡ್ ಮಾಡಿ ಈ ಥರ ಪ್ರಿಪೇರ್ ಮಾಡಿದ್ದಾರೆ. ಇವತ್ತಿನ ಊಟ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ನನ್ನ ಮಗಂದು ನನ್ನ ಸಣ್ಣ ಮಗಂದು ಬೆಳಗ್ಗೆನೇ ಸ್ನಾನನೂ ಕೂಡ ಆಯಿತು. ಸೊ ಹಾಗೆ ಇನ್ನು ಅದು ಚಟ್ನಿ ಸೂಪರ್ ಆಗಿದೆ ಇವತ್ತಿನ ಊಟ ಅಂತ ನಂದು. ನಮ್ಮ ಸುಬ್ಬು ನೋಡಿ ಎಲ್ಲಿದ್ದಾನಂತ. ಸುಬ್ಬಣ್ಣ ಫ್ರೆಂಡ್ಸ್, ಅವನ ಕಾಲಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಬಾ ಮನೇಲಿ ಸುಬ್ಬಣ್ಣ, ಬಾ ಸುಬ್ಬು. ಹಾಗೆ ಫ್ರೆಂಡ್ಸ್, ಇನ್ನೂ ನಾನು ವೀಡಿಯೋ ಮಾಡೋದು ನೋಡಿ ನನ್ನ ಹಸ್ಬೆಂಡ್ ಕೂಡ ಕಿಂಡಲ್ ಮಾಡ್ತಾಯಿದ್ರು. ನಂದು ತೋರ್ಸಮ್ಮ, ನಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಇನ್ನು ನಾಳೆ ನನ್ನ ಹಸ್ಬೆಂಡು ಕೂತ್ಕೊಂಡು ಊಟನೂ ಸಹ ಮುಗಿಸ್ಕೊಂಡ್ವಾ. ಹಾಗೆ ಫ್ರೆಂಡ್ಸ್, ಇನ್ನು ಬಟ್ಟೆಗಳಂತೂ ಇವತ್ತು ಸ್ವಲ್ಪ ಬಿಸಿಲು ಅನಿಸ್ತಿದೆ. ಈ ಕಡೆ ಅಮ್ಮನ ಮನೆ. ಏನು ಮುದ್ದು? ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನೂ ಕೂಡ ಎದ್ದಿದ್ದಾನೆ. ಆಯ್ ಮಗನೇ, ಆಯ್. ನಿನ್ನ ಮಕ್ಕ ತಗೊಳಲ್ಲ, ಅಂಗನವಾಡಿಗೆ ಹೋಗೋದು. ಮುಂಚಿನ ಟೈಮ್ ಕೂಡ ಆಲ್ರೆಡಿ ಒಂದು 2 o'clock ಆಗಿದೆ. ಸೊ ನಮ್ಮ ಮಗ ಊಟ ಮಾಡ್ತಾ ಇದ್ದಂತೇಳಿ ಅವನಿಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಬಿಸ್ಕೆಟ್ ಆಯ್ತಾ? ಹಾಲು ಕಾಯಿಸ್ಕೊಟ್ಟಿದ್ದೀನಿ. ಸೊ ಹಾಲು ಕುಡಿತಾನೆ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಅಡುಗೆ ಕೂಡ ನೀವು ನೋಡಿದ್ದೀರ. ನಾನು ಇವತ್ತು ಏನು ತಿಂದೆ ಅಂತೇಳಿ. ಮುದ್ದೆ ಮತ್ತು ಅಮ್ಮ ಪುಂಡಿ ಸೊಪ್ಪು ಚಟ್ನಿ ಮಾಡಿದ್ದು. ಅದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ಸೀಸನಲ್ಲದು ಚಟ್ನಿ ಅನ್ನೋದು ಈ ಸೀಸನಲ್ಲಿ, ಸೊಪ್ಪು ಅನ್ನೋದು ಈ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತೆ. ಓಕೆನಾ. ಮತ್ತು ಬೇರೆ ಸೀಸನಲ್ಲಿ ನಾನು ತಿಂತೀವಿ ಅಂದರೆ ಅದ್ರ ರುಚಿನೇ ಚೆನ್ನಾಗಿರಲ್ಲ. ಇವಾಗೆಲ್ಲ ಸೀಸನ್ ಜಾಸ್ತಿ ಪುಂಡಿ ಸೊಪ್ಪು ಚಟ್ನಿದು.
ಸೊ ಒನ್ಸ್ ನಿಮ್ಗೆ ಯಾರಾದರೂ ಪುಂಡಿ ಸೊಪ್ಪು ಚಿಟ್ಟಿದು ನಿಮಗೆ ಪರಿಚಯ ಇದ್ದರೆ ಒಂದ್ಸಲ ಈ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇಲ್ಲ ನಾವು ಮಾಡ್ಕೊಂಡು ತಿಂತಿರ್ತೀವಿ ಚೆನ್ನಾಗಿರುತ್ತೆ ಅನ್ನೋರು ಒಂದ್ಸಲ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಯಾರೆಲ್ಲ ಪುಂಡಿ ಸೊಪ್ಪು ಚಟ್ನಿನ ಯೂಸ್ ಮಾಡ್ತಿದ್ದೀರಾ ಅಂತೇಳಿ. ನನಗಂತೂ ತುಂಬಾ ಇಷ್ಟ ಪುಂಡಿ ಸೊಪ್ಪು ಚಟ್ನಿ. ಸೊ ನಾನು ಪುಂಡಿ ಸೊಪ್ಪು ಚಟ್ನಿ ತಿನ್ಬೋದಾ ಅಂತ ನೀವು ಕೇಳೋದಿದ್ರೆ ಹೌದು, ಬಾಣ್ತಿಯಾಗಿನ ಪುಂಡಿ ಸೊಪ್ಪು ಚಟ್ನಿ ತಿನ್ಬೋದು. ಯಾಕೆಂದರೆ ಇವಾಗ 3.5 ಮಂತ್ ಮೇಲೆ ಆಗ್ತಾ ಇದೆ. ಸೊ ಪರವಾಗಿಲ್ಲ ತಿನ್ಬೋದು ಅಂತ ಅಮ್ಮ ಹೇಳಿದ್ರು. ಮುದ್ದೆ ಜೊತೆಗೆ ನಾನು ತಿನ್ಕೊಂಡೆ. ಇವತ್ತಿನ ಊಟ ಅಂತೂ ಭರ್ಜರಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ತಮ್ನೇಲ್ ನೋಡೇ ಇರ್ತೀರಾ. ಸೊ ಈ ಥರ ಎಲ್ಲನೂ ಮಾತಾಡ್ತಾರಲ್ಲ ಅಂತ ನಂಗೆ ತುಂಬಾ ಬೇಜಾರಾಯಿತು. ಮಕ್ಳ ಬಗ್ಗೆನೂ ಈ ಥರ ಮಾತಾಡ್ತಾರಲ್ಲ ಎಂತ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನಾವು ಸಾಕೋದು, ನಾವು ಬೆಳೆಸೋದು, ಚಿಕ್ಕದ್ರಿಂದಲೂ ಜೋಪಾನ ಮಾಡಿ ದೊಡ್ಡವರಾಗೋ ತನಕನೂ ಬೆಳೆಸೋದು. ನಾವು ಇವಾಗ ಒಂದು ಪಾಪುನ ಹೊಟ್ಟೆಲಿರೋ ಪಾಪು ಆಚೆ ಬರ್ಬೇಕಂದ್ರೂ ಅಷ್ಟೇ, ಹೊಟ್ಟೆಲಿರೋ ಪಾಪನ ಕೇರ್ ಮಾಡಬೇಕು ಅಂತನೂ ಅಷ್ಟೇ, ಎಲ್ಲ ಮಾಡೋದು ನಾವೇ. ಎಲ್ಲ ಮಾಡೋದು ನಾನೇ, ನೋಡೋದು ನಾನೇ. ಅವರಿಗೆ ಎಷ್ಟು ಕೇರ್ ಮಾಡ್ತೀವಿ. ಒಂದು ಪಾಪು ಹೊಟ್ಟೆಲಿ ಬೆಳೀತಾ ಇದೆ ಅಂದರೆ ಹೊಟ್ಟೆಲಿ ಬೆಳೆಯೋ ಪಾಪಗಿಂತ ಆಚೆ ಬರೋ ತನಕನೂ ಎಲ್ಲನೂ ಕೇರ್ ಮಾಡೋದು ನಾವೇ. ಬಟ್ ಇಂಥವ್ರಿಂದ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಿಜ ತುಂಬಾ ಹರ್ಟ್ ಆಗುತ್ತೆ. ಸೊ ಇವಾಗಂತೂ ಏನು, ಇವಾಗ ಮಾತಾಡೋ ರೀತಿ ಹೆಂಗಿರುತ್ತೆ ಅಂತಂದರೆ, ಇಬ್ಬರು ಗಂಡ್ಮಕ್ಳೇ ಆಗಿದ್ದಾರಂತೆ. ಸೊ ಮುಂದೆ ನನಗೈತಂತೆ ಮಾರಿ ಹಬ್ಬ. ಏನದು ನನಗಿಬ್ರು ಗಂಡ್ಮಕ್ಳೇ ಆಗಿದ್ದಾರೆ, ಮುಂದೆ ಇದೆ ಮಾರಿ ಹಬ್ಬ, ಆ ಥರ ಎಲ್ಲ ಮಾತಾಡೋ ನೆಸೆಸಿಟಿ ಏನಿದೆ? ನೋಡಿದ್ರು ಅವರು ನನಗೇನಪ್ಪ ಅಂತಂದರೆ, ಒಬ್ಬಳು ತಾಯಿಯಾಗಿ ನನ್ನ ಮಕ್ಕಳು ನನ್ನ ಕಣ್ಮುಂದೆನೇ ಆರೋಗ್ಯವಾಗಿ ಬೆಳಿಬೇಕು. ಅವರು ನೋಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅವರು ಚೆನ್ನಾಗಿರಬೇಕು ಅನ್ನೋದು ಪ್ರತಿಯೊಂದು ತಾಯಿಯ ಆಸೆ ಆಗಿದ್ದು, ಓಕೆನಾ. ಅದರಲ್ಲಿ ನಾನು ಒಬ್ಬಳು, ಓಕೆನಾ. ನನ್ನ ಮಕ್ಕಳು ನಮ್ಮನ್ನು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ನೋಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವರು ಆರೋಗ್ಯವಾಗಿ ಅವ್ರ ಆಯುಷ್ಯು ಜಾಸ್ತಿ ಇದ್ದು ನಮ್ಮ ಕಣ್ಮುಂದೆನೇ ಓಡಾಡಿಕೊಂಡು ಆರೋಗ್ಯವಾಗಿ ಅವರು ಒಂದು ಸುಖ ಜೀವನ ನಡೆಸಿದ್ರೆ ಸಾಕು. ನಮಗೆ ನೋಡಬೇಕು, ನಮ್ಮ ಮಕ್ಕಳು ನಮಗೆ ಇರಬೇಕು, ಅಥವಾ ನಮಗೆ ಹೊಡಿಬೇಕು ಪಡಿಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ನೋಡಲೇಬೇಕು ಅನ್ನೋದಂತೂ ನನ್ನ ತಲೆಯಲ್ಲಿ ಇಲ್ಲವೇ ಇಲ್ಲ. ಅದು ಅವ್ರ ಮನ್ಸಿಗೆ ಬಿಟ್ಟಿದ್ದು. ನೋಡೋಕೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಬೇಡ, ಓಕೆನಾ ಫ್ರೆಂಡ್ಸ್. ಅದನ್ನು ಬಿಟ್ಟು ನಿನಗೈತೆ ಮುಂದೆ ಮಾರಿ ಹಬ್ಬ, ಇಬ್ಬರು ಗಂಡು ಮಕ್ಕಳೇನ, ಈ ಥರ ಎಲ್ಲ ಮಾತಾಡೋ ನೆಸೆಸಿಟಿನೇ ಇಲ್ಲ. ಮಕ್ಳ ಬಗ್ಗೆ ಈ ಥರ ಮಾಡೋದು ಎಷ್ಟು ಸರಿ ಅನಿಸುತ್ತೆ ನಿಮಗೆ, ಓಕೆನಾ. ಸೊ ಎಷ್ಟೋ ಹೆಣ್ಮಕ್ಳು ನನ್ನ ಥರನೇ ಫೇಸ್ ಮಾಡಿರ್ತಾರೆ ಈ ಥರ ಪ್ರಾಬ್ಲಮ್ಸ್ನ. ಯಾರೆಲ್ಲ ಈ ಥರ ಪ್ರಾಬ್ಲಮ್ಸು ಫೇಸ್ ಮಾಡಿದ್ದೀರಾ, ಯಾರ ಬಾಯಿಂದೆಲ್ಲ ಈ ಥರ ಕೇಳಿದ್ದೀರಾ ಅಂತೇಳಿ ನನಗೆ ಒಂದ್ಸಲ ಕಮೆಂಟ್ ಮಾಡಿ. ಜೊತೆಗೆ ನೀವು ಅಂಥ ಅಂಥ ಮಾತುಗಳಿಗೆ ನೀವು ಇಗ್ನೋರ್ ಮಾಡಿಬಿಡಿ, ಓಕೆನಾ. ನಾವು ಅವ್ರು ಹಂಗಂದ್ರು, ನನಗೆ ಇಬ್ಬರು ಗಂಡ್ಮಕ್ಳೇ, ಮುಂದೆ ಇದೆ ಮಾರಿ ಹಬ್ಬ, ಇವೆಲ್ಲ ಏನು ಮುಂದೆ ಇದೆ ಮಾರಿ ಹಬ್ಬ, ಈ ಥರ ಎಲ್ಲ ಮಾತಾಡ್ಬಿಟ್ರಲ್ಲ, ಮುಂದೆ ನನ್ನ ಲೈಫ್ ಹೆಂಗೆ, ನನ್ನ ಮಕ್ಕಳನ್ನ ನೋಡ್ಕೋಬೇಕು ಬೇಡೋ, ಈ ಥರ ಎಲ್ಲ ಅಂತಾರಲ್ಲ, ಆ ಥರ ಎಲ್ಲ ನಾವು ತಲೆ ಕೆಡ್ಸ್ಕೊಂಡು ಕೂತ್ರೆ ನಮ್ಮ ಹೆಲ್ತು ನಾವೇ ಹಾಳು ಮಾಡ್ಕೊಂಡ ಹಾಗೆ, ಓಕೆನಾ. ಸೊ ನನಗೂ ಕೂಡ ಬೇಜಾರಾಯಿತು, ಜಸ್ಟ್ ಇಗ್ನೋರ್ ಮಾಡಿದೆ. ಲೀವ್ ಇಟ್. ಆ ಥರ ಮಾತುಗಳು ಮಾತಾಡ್ತಾರ, ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರ, ಲೀವ್ ಇಟ್, ಓಕೆನಾ. ಅದೇ ಹೇಳಿದ್ನಲ್ಲ, ಆ ಥರ ಮಾತುಗಳನ್ನ ಕೇಳಿಸ್ಕೊಂಬಿಟ್ಟು ಈ ಕಿವಿಯಿಂದ ಕೇಳಿಸ್ಬೇಕು, ಈ ಕಿವಿಯಿಂದ ಬಿಡ್ತಾ ಇರಬೇಕು, ಓಕೆನಾ. ಡೈರೆಕ್ಟಾಗೆ ಮಾತಾಡ್ತಾರಲ್ಲ, ಎಲ್ಲಿ ಅವ್ರನ್ನ ಅಪ್ರಿಷಿಯೇಟೇ ಮಾಡಬೇಕು. ಹಿಂದೆ ಮುಂದೆ ಯೋಚನೆ ಮಾಡಿದೆ ಡೈರೆಕ್ಟಾಗಿ ಮಾತಾಡ್ತಾರಲ್ಲ, ಓಕೆ ಫೈನ್. ಡೈರೆಕ್ಟಾಗಿ ಮಾತಾಡ್ತಾರಲ್ಲ, ಅಟ್ಲೀಸ್ಟ್ ನಮ್ಮ ಬೆನ್ನ ಹಿಂದೆ ಮಾತಾಡ್ದಿಲ್ದಂಗೆ ಅದೊಂದು ಖುಷಿ ಅನಿಸುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇದಿಷ್ಟು ನೋಡಿ, ಈ ಥರ ಮನ್ಸುಗಳಿಗೆ ಎಷ್ಟು ಬೇಗ ನೋವಾಗುತ್ತೆ ಅಂತಂದರೆ ಈ ಥರ ಮಾತುಗಳಿಗೆ ನಾನು ಫರ್ಗೆಟ್ ಮಾಡ್ತೀನಿ. ಆ ಮಾತುಗಳು ಎಷ್ಟಾದರೂ ಮಾತಾಡ್ಕೊಳ್ಳಿ, ಒಟ್ಟು ನನ್ನ ಮಕ್ಕಳು ನನ್ನ ಮುಂದೆ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಸಾಕಪ್ಪ, ನಮ್ಗೆ ನೋಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಫೈನಲಿ ಇವತ್ತಿನ ಲಾಗ್ ಕೂಡ ಇಷ್ಟೇ. ತುಂಬ ಸಿಂಪಲಾಗಿ ಇವತ್ತಿನ ಲಾಗ್ ಕೂಡ ಮಾಡಿದ್ದೀನಿ. ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾರೆ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.